ಹಾಯ್ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಮನೆಯ ಮಗಳು ಗಾನವಿ ಮಾಡುವ ನಮಸ್ಕಾರಗಳು. ಇಂದಿನ ಸೂಪ್ ಯಾವುದಂದರೆ ರಾಜಗಿರಿ ಸೊಪ್ಪು. ಸೂಪ್ ರಾಜಗಿರಿ ಸೊಪ್ಪು ಮತ್ತು ದಂಟಣಿಗೆ ಸೊಪ್ಪು ಅಂತೀವಲ್ಲ, ಅದರಿಂದ ಸೂಪ್ ಕುಡಿಯೋದ್ರಿಂದ ನಾವು ನಮ್ಮ ಬ್ಲಡ್ ಕೂಡ ಹೆಚ್ಚಾಗುತ್ತೆ ಮತ್ತು ಅದರಲ್ಲಿ ಚೆನ್ನಾಗಿ ಪ್ರೋಟೀನ್ ಅಂಶ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದು. ಅದಕ್ಕಾಗಿ ನಾನು ಸೂಪ್ ಮಾಡಿ ಕುಡಿತಾ ಇದ್ದೀನಿ. ಈ ಸೂಪ್ ಕುಡಿಯೋದ್ರಿಂದ ನಮಗೆ ತುಂಬಾ ಬೆನಿಫಿಟ್ ಆಗುತ್ತೆ ಫ್ರೆಂಡ್ಸ್. ಈ ಸೂಪು ತಯಾರಿ ಮಾಡಿ ದಿನ ಕುಡಿದ್ರೂ ಕೂಡ ನಾವು ನಮ್ಮ ಬಾಡಿಗೆ ಏನು ಪ್ರೋಟೀನ್ಸ್ ಬೇಕು ಅದೆಲ್ಲ ಸಿಗುತ್ತೆ ಫ್ರೆಂಡ್ಸ್. ಆದ ಕಾರಣಕ್ಕಾಗಿ ನಾನು ಸೂಪ್ ಮಾಡಿ ಕುಡಿತಾ ಇದ್ದೀನಿ. ಈ ದಂಟಣಿಗೆ ಸೊಪ್ಪು ಮತ್ತು ರಾಜಗಿರಿ ಸೊಪ್ಪಿಂದು ಸೂಪ್ ಯಾವ ರೀತಿ ಮಾಡೋದನ್ನು ನೋಡ್ಕೊಂಬನ್ನಿ. ಒಬ್ಬರಿಗೆ ಒಂದು ಕಟ್ಟು ಆದರೆ ಸಾಕು ಫ್ರೆಂಡ್ಸ್. ದೊಡ್ಡದಾದರೆ ಒಂದು ಕಟ್ಟು, ಸಣ್ಣವಾದರೆ 2 ಕಟ್ಟು ಫ್ರೆಂಡ್ಸ್. ಅದಕ್ಕೆ 2 ಲೀಟ್ರ್ ನೀರು ಹಾಕ್ಕೋಬೇಕು ಫ್ರೆಂಡ್ಸ್. ಆಮೇಲೆ ನೋಡಿ ನಾನು ಹಾಕಿದ್ದೀನಿ. ತುಂಬಾ ಹೆಲ್ತಿಗೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ವೆಯ್ಟ್ನಂತೂ ನಿಜವಾಗ್ಲೂ ಲಾಸ್ ಆಗುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ ನೋಡಿ. ನಾನಿವತ್ತು ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಹೋಗಿದ್ದೆ ಫ್ರೆಂಡ್ಸ್. ಈ ಸೂಪ್ ಮಾಡಿಕೊಂಡು ಕುಡಿದೋಗಿದ್ದೆ. ಆದರೆ ಏನೂ ತಿಂದಿಲ್ಲ. ಇದೇ ಸೂಪಿಂದನೇ ನಾನು ಓಡಾಡಿರೋದು ಎಲ್ಲ ಕಡೆ. ಏನೂ ಟಯರ್ಡ್ ಆಗಿಲ್ಲ, ಸುಸ್ತಾಗಿಲ್ಲ ಫ್ರೆಂಡ್ಸ್. ಚೆನ್ನಾಗಿ ರಾಯರ ದರ್ಶನ ಮಾಡ್ಕೊಂಬಂದ್ವಿ. ಮತ್ತು ಇದು ರಾಯರ ದರ್ಶನ ಆಗೋಕ್ಕೆ ಕೂಡ ಮಧ್ಯಾಹ್ನ ಲೇಟ್ ಆಯಿತು ಫ್ರೆಂಡ್ಸ್. ಅದಕ್ಕೆ ಕೂಡ ಕೊಬ್ಬಿನ ಜ್ಯೂಸ್ ಕೂಡ ಕುಡ್ದಿಲ್ಲ. ಮತ್ತು ಅದೇ ನಿನ್ನೆ ನನಗೆ ಆರೆಂಜೇ ತಿಂದಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಎಲ್ಲ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಮೆಣಸು, ಕೊತ್ತಂಬರಿ ಕಾಳು ಮತ್ತು ಅಜ್ವಾನ ಮತ್ತು ಶುದ್ಧವಾದ ಕೊಬ್ಬರಿ ಎಣ್ಣೆ ಇದನ್ನು ಹಾಕಿಬಿಟ್ಟು ನೀವು 45 ಮಿನಿಟ್ಸು 45 ನಿಮಿಷಕ್ಕೆ ಹೆಚ್ಚೆ ಕುದಿಸ್ಬೇಕು ಫ್ರೆಂಡ್ಸ್. ಅದು 1 ಲೀಟ್ರ್ ಆಗಬೇಕು, 2 ಲೀಟ್ರ್ ನೀರು. ನೋಡಿ ಫ್ರೆಂಡ್ಸ್, ಭಾಳನೇ ಉಪಯೋಗ ಐತೆ. ಮತ್ತು ಫುಲ್ ಎನರ್ಜಿ ಆಗಿದ್ದೆ. ಏನೇ ಒಂಚೂರು ಕೂಡ ಟಯರ್ಡ್ ಆಗಿಲ್ಲ. ಮತ್ತು ನಾನು 2 ದಿನ ಆಯಿತು ನೋಡಿ, ಕಬ್ಬಿನ ಹಾಲು ಕೂಡ ನನಗೆ ಸಿಕ್ಕಿಲ್ಲ. ಯಾಕಂದರೆ ಮಳೆ ತುಂಬ ಬರ್ತಾ ಇರೋದ್ರಿಂದ. ಆದರೂ ಕೂಡ ಮತ್ತೆ ನಾನು ಕಂಟಿನ್ಯೂ ಮಾಡಬೇಕು, ಬಿಡಬಾರ್ದು ಅಂತೇಳಿ ಕಂಟಿನ್ಯೂ ಮಾಡ್ತಿದ್ದೀನಿ ಫ್ರೆಂಡ್ಸ್. ಯಾವುದೇ ಸುಸ್ತಾಗಿಲ್ಲ, ಆಯಾಸ ಆಗಿಲ್ಲ, ಟಯರ್ಡ್ ಅಂತೂ ಆಗೇ ಇಲ್ಲ ಫ್ರೆಂಡ್ಸ್. ಆದರೆ ನನಗೆ ದೇವಸ್ಥಾನಕ್ಕೆ ಹೋಗಿ ಬಂದದಿಂದ ಅದು ಪಪ್ಪಾಯ ಹಣ್ಣು ಅವೆಲ್ಲ ತಿನ್ನೋದು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಫ್ರೆಂಡ್ಸ್. ನಾನು ತೊಗೊಂಡಿದ್ದೀನಿ, ಅದನ್ನೇ ಕಂಟಿನ್ಯೂ ಮಾಡಿದ್ದೀನಿ ಫ್ರೆಂಡ್ಸ್. ಈ ಸೂಪ್ ಮಾಡೋದನ್ನು ನಾನು ಮತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ಸೂಪನ್ನ ನೀವು ಮಾಡ್ಕೊಂಡು ಕುಡೀರಿ. ನಿಮ್ಮ ವೆಯ್ಟ್ ತುಂಬಾ ಲಾಸ್ ಆಗುತ್ತೆ ನೋಡಿ. ಆಗಲೇ ನಾನು ಮಾರ್ನಿಂಗೇ ಕುದಿಯೋಕೆ ಇಟ್ಟಿದ್ದೆ. ಇದು 1 ಲೀಟ್ರ್ ಆಗಿದೆ ಫ್ರೆಂಡ್ಸ್. ಈಗ ಆಫ್ ಮಾಡಿಬಿಟ್ಟು ಸೋಸ್ಕೊಂಡು ಅದನ್ನು ಕುಡಿತೀನಿ ಫ್ರೆಂಡ್ಸ್. ಇದನ್ನು ಕುಡಿದ್ಮೇಲೆ ನಾವು ದೇವಸ್ಥಾನಕ್ಕೆ ರೆಡಿ ಆಗಬೇಕು. ಮತ್ತು ಇವತ್ತು ನಾನು ಇದನ್ನು ಕುಡಿದೋದ್ರಿಂದ ಮತ್ತು ನನಗೇನು ಮೋಷನ್ ಆಗಿಲ್ಲ, ಏನೂ ಆಗಿಲ್ಲ ಫ್ರೆಂಡ್ಸ್. ಚೆನ್ನಾಗಿದೆ. ಮತ್ತು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಅದ್ರ ಬೇರೆ ಏನೂ ಟಯರ್ಡ್ ಅನಿಸಿಲ್ಲ. ಭಾಳ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ನಾನು 1 ಲೀಟ್ರಿಗೆ ನಿಂಬೆಹಣ್ಣು ಆ್ಯಡ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ತುಂಬಾ ಪ್ರೋಟೀನ್ ಯುಕ್ತವಾದದ್ದು ಮತ್ತು ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ತುಂಬಾ ಆ್ಯಕ್ಟಿವ್ ಆಗಿರ್ತೀರ ಫ್ರೆಂಡ್ಸ್. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಏನೇ ಡೌಟ್ ಇದ್ದರೂ ನೀವು ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್, ನಾನು ಆನ್ಸರ್ ಮಾಡ್ತೀನಿ. ಯಾರೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ತೀರಾ ಫ್ರೆಂಡ್ಸ್. ಟ್ರೈ ಮಾಡಿ ನೋಡಿ.